ಏನಾಯ್ತು, ಸ್ಕ್ಯಾಮ್ ಏನಾದ್ರೂ ಆಯ್ತಾ? ಇಲ್ಲ, ಇದ್ರಲ್ಲಿ ಏನು ಬೆನಿಫಿಟ್ಸೇ ಇಲ್ಲ, ಸುಮ್ನೆ ಬಿಲ್ ಕಟ್ತಾನೆ ಇರ್ಬೇಕು ಅಷ್ಟೇ. ಮತ್ತೆ ಕರೆಕ್ಟ್ ಕ್ರೆಡಿಟ್ ಕಾರ್ಡ್ ಚೂಸ್ ಮಾಡ್ಬೇಕು ತಾನೆ. ಇಲ್ಲಿ ನೋಡು ಒಳ್ಳೆ ಆಪ್ಷನ್ಸ್. ನೀವು ಸ್ಯಾಲರಿನೂ 70,000ಕ್ಕಿಂತ ಕಮ್ಮಿ ಇದ್ರೆ ಈ ಕ್ರೆಡಿಟ್ ಕಾರ್ಡ್ ಗಳನ್ನ ಚೆಕ್ ಮಾಡಿ. ನೀವೇನಾದ್ರೂ ವಾಂಡರ್ಲಸ್ಟ್ ಕ್ಯಾಟಗರಿಗೆ ಸೇರಿದ್ರೆ ಈ 2 ಕ್ರೆಡಿಟ್ ಕಾರ್ಡ್ ಗಳನ್ನ ಕನ್ಸಿಡರ್ ಮಾಡಬಹುದು. ಮೊದಲನೇದು ಇಂಡಿಯನ್ ಆಯಿಲ್ ಟೈಟಾನಿಯಂ ಸಿಟಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಇದರಲ್ಲಿ ಫ್ಯೂಯಲ್ ಮೇಲೆ 150 ರೂಪೀಸ್ ಸ್ಪೆಂಡ್ ಮೇಲೆ 4 ಟರ್ಬೋ ಪಾಯಿಂಟ್ ಸಿಗುತ್ತೆ. ಜೊತೆಲಿ ಸರ್ಚಾರ್ಜ್ ವೀವರ್ ಕೂಡ ಸಿಗುತ್ತೆ. ಎರಡನೇದು HDFC ಪ್ಲಾಟಿನಂ ಪ್ಲಸ್ ಕಾರ್ಡ್. ಇದರಲ್ಲಿ ಪ್ರತಿ 150 ರೂಪಾಯಿ ಸ್ಪೆಂಡ್ಗೆ 2 ರಿವಾರ್ಡ್ ಪಾಯಿಂಟ್ ಗಳು ಸಿಗುತ್ತೆ. ಹಾಗೇನೆ 50 ದಿನದ ಇಂಟ್ರೆಸ್ಟ್ ಫ್ರೀ ಪೀರಿಯಡ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನೀವೇನಾದ್ರೂ ಶಾಪ್ ಟಿಲ್ ಯು ಡ್ರಾಪ್ ಕ್ಯಾಟಗರಿಗೆ ಸೇರಿದ್ರೆ ಈ 2 ಕ್ರೆಡಿಟ್ ಕಾರ್ಡ್ ಗಳನ್ನ ಯೂಸ್ ಮಾಡಬಹುದು. ಮೊದಲನೇದು SBI ಸಿಂಪ್ಲಿ ಕ್ಲಿಕ್ ಕ್ರೆಡಿಟ್ ಕಾರ್ಡ್. ಇದರಲ್ಲಿ ಅಮೆಝಾನ್ ಮತ್ತೆ ಬುಕ್ ಮೈ ಶೋ ಮೇಲೆ 10x ರಿವಾರ್ಡ್ ಸಿಗುತ್ತೆ. ಎರಡನೇದು ಎಸ್ ಬ್ಯಾಂಕ್ ಪೈಸಾ ಬಜಾರ್ ಪೈಸಾ ಸೇವ್ ಕ್ರೆಡಿಟ್ ಕಾರ್ಡ್. ಇದರಲ್ಲಿ ಇ ಕಾಮರ್ಸ್ ಸ್ಪೆಂಡ್ ಮೇಲೆ 3% ಅಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನೆಕ್ಸ್ಟ್ ನೀವೇನಾದ್ರೂ ಫುಡಿ ಮತ್ತೆ ಬ್ರೋಕ್ ಸ್ಟೂಡೆಂಟ್ ಕ್ಯಾಟಗರಿಗೆ ಸೇರಿದ್ರೆ ಈ 2 ಕ್ರೆಡಿಟ್ ಕಾರ್ಡ್ ಗಳನ್ನ ಯೂಸ್ ಮಾಡಬಹುದು. ಮೊದಲನೇದು ICICI ಕೋರಲ್ ಕಾಂಟ್ಯಾಕ್ಟ್ ಲೆಸ್ ಕ್ರೆಡಿಟ್ ಕಾರ್ಡ್. ಇದರಲ್ಲಿ 2 ಮೂವಿ ಟಿಕೆಟ್ಸ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಹಾಗೇನೆ ಫ್ಯೂಯಲ್ ಸರ್ಚಾರ್ಜ್ ವೀವರ್ ಕೂಡ ಸಿಗುತ್ತೆ. ಎರಡನೇದು SBI ಸ್ಟೂಡೆಂಟ್ ಪ್ಲಸ್ ಕಾರ್ಡ್. ಇದರಲ್ಲಿ ಯುಟಿಲಿಟೀಸ್ ಮೇಲೆ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ಇದನ್ನ ನೀವು ಬ್ಯಾಲೆನ್ಸಸ್ ನ ಪೇ ಮಾಡೋದಕ್ಕೆ ಯೂಸ್ ಮಾಡಬಹುದು. ಲಾಸ್ಟ್ ಗೆ ನೀವು ಏನಾದ್ರೂ ಕ್ರೆಡಿಟ್ ಕಾರ್ಡ್ ಬಿಗಿನರ್ಸ್ ಆಗಿದ್ರೆ ಈ 2 ಕಾರ್ಡ್ ಗಳನ್ನ ಕನ್ಸಿಡರ್ ಮಾಡಬಹುದು. ಮೊದಲನೇದು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಪ್ಲಾಟಿನಂ ರಿವಾರ್ಡ್ಸ್ ಕಾರ್ಡ್. ಇದರಲ್ಲಿ ಆನ್ಯುವಲ್ ಫೀಸ್ ಇರಲ್ಲ ಅಂಡ್ ಇನ್ 60 ಡೇಸ್ 1000 ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ಎರಡನೇದು ಆಕ್ಸಿಸ್ ಬ್ಯಾಂಕ್ ಇನ್ಸ್ಟಾ ಕ್ರೆಡಿಟ್ ಕಾರ್ಡ್. ನಿಮ್ಮ ಹತ್ರ FD ಏನಾದ್ರೂ ಇದ್ರೆ ಈಸಿ ಅಪ್ರೂವಲ್ ಸಿಗುತ್ತೆ. ಹಾಗೇನೆ ರಿವಾರ್ಡ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಸೊ ನೀವು ಕ್ರೆಡಿಟ್ ಕಾರ್ಡ್ ಪ್ರಿಫರ್ ಮಾಡ್ತೀರಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ.